ಹಾಯ್ ಫ್ರೆಂಡ್ಸ್, ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವತ್ತು ನಾವು ಬಿಸಿ ಬಿಸಿಯಾಗಿ ಉಪ್ಪುಗಡ್ಲೆನ ಮನೇಲೇ ಮಾಡ್ಕೊಂಬಿಡೋಣ. ಇದಕ್ಕೆ ನಾನು 2 ಬೌಲಷ್ಟು ಶೇಂಗಾನ ನೆನೆ ಹಾಕಿದ್ದೆ. ಶೇಂಗಾ ನೆನೆದ ಮೇಲೆ ಬಿಸಿನೀರಿಗೆ ಅದನ್ನು ಒಂದು 2 ನಿಮಿಷದಷ್ಟು ಬಾಯ್ಲ್ ಮಾಡ್ಕೋಬೇಕು. ನೀವು ಅಕಸ್ಮಾತಾಗಿ ಶೇಂಗಾಕಾಳು ನೆನೆ ಹಾಕಿಲ್ಲ ಅಂದರೆ ಒಂದು 5 ನಿಮಿಷದ ತನಕ ಈ ಥರ ಬಾಯ್ಲ್ ಮಾಡಿರಿ, ಸಾಕು. ಅಷ್ಟೇ, ಜಾಸ್ತಿ ಅದನ್ನು ಪೂರ್ತಿ ಬೇಯಿಸ್ಕೊಳ್ಳೋಂಗಿಲ್ಲ, ಜಸ್ಟ್ ಲೈಟಾಗಿ ಅದಕ್ಕೆ ಬಿಸಿ ತಾಗಿಸ್ಬೇಕು ಅಷ್ಟೇ. ಆಮೇಲೆ ಇನ್ನೊಂದು ಅಂದರೆ ಉಪ್ಪನ್ನು ಹಾಕಬಾರ್ದು. ಇಲ್ಲಿ 2 ನಿಮಿಷ ಆಯಿತು. ಇದನ್ನು ನಾನು ಸೋಸ್ಕೊತಿದ್ದೀನಿ. ಇಲ್ಲಿ ನೋಡಿ, ನಾನು ಸಿಂಪಲ್ ಆದಂತಹ ಅಡುಗೆನ ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ರಿಲೇಟಿವ್ಸ್ಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿರಿ. ಈಗ ನೀರು ಸೋಸ್ಕೊಂಡಾದಮೇಲೆ ಇದನ್ನು ಒಂದು ಬಟ್ಟೆಯ ಮೇಲೆ ಒಂದು 5 ನಿಮಿಷದಷ್ಟು ಒಣ ಹಾಕಬೇಕು. ಯಾಕಂದರೆ ಅದ್ರ ಮೇಲಿಂದಂತಹ ಏನಾದರೂ ಸ್ವಲ್ಪ ಇದಾಗಿ ನೆಂದಿರ್ತಾವಲ್ಲ, ಅವು ಸ್ವಲ್ಪ ಡ್ರೈ ಆಗಬೇಕು. ಫ್ಯಾನ್ ಕೆಳಗೆ ಇಟ್ಟರು ನಡೀತೈತೆ 1-2 ನಿಮಿಷ. ಈಗ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು, ಬಾಣಲೆ ಇಟ್ಕೊಂಡು, ಆ ಬಾಣಲೆ ಮೇಲೆ ಉಪ್ಪನ್ನು ಹಾಕ್ತಿದ್ದೀನಿ. ಈ ಉಪ್ಪು ನಾನು ಪ್ರತಿ ಸಲ ಯೂಸ್ ಮಾಡ್ಕೊತಾ ಇರ್ತೀನಿ. ಈಗ ಕಡಲೆ ಹುರಿಬೇಕಾರೆ, ಶೇಂಗಾ ಹುರಿಬೇಕಾರೆ, ಹಲಸಿನ ಬೀಜ ಹುರಿಬೇಕಾರೆ, ಅಥವಾ ಕೇಕ್ ಬೇಕ್ ಮಾಡಬೇಕಾರೆ ಈ ಉಪ್ಪನ್ನು ಯೂಸ್ ಮಾಡ್ತೀನಿ. ಮತ್ತೇನು ಮಾಡ್ತೀನಿ, ಬಾಕ್ಸಲ್ಲಿ ತಣ್ಣಗಾದ್ಮೇಲೆ ತೆಗೆದಿಟ್ಬಿಡ್ತೀನಿ. ಮತ್ತು ಅವಶ್ಯಕತೆ ಇದ್ದಾಗ ಯೂಸ್ ಮಾಡ್ಕೊತೀನಿ. ನೀವು ಕೂಡ ಹಾಗೆ ಮಾಡ್ಕೋಬೋದು. ಈಗ ಅವು ಆರಿದವಲ್ಲ, ಆ ಶೇಂಗಾನ ಸಿಮ್ಮಲ್ಲಿಟ್ಟು ನಾನು ನಿಧಾನಕ್ಕೆ ಅದನ್ನು ಹುರ್ಕೋಬೇಕು. ಇಲ್ಲಿ ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ, ಯಾಕಂದರೆ ಶೇಂಗಾ ಕಾಳು ಒಂದು ಸ್ವಲ್ಪ ಹಸಿ ಇರ್ತಾವಲ್ಲ, ಮತ್ತೇನಾಗುತ್ತದು ಸರಿಯಾಗಿ ಫುಲ್ಲಾಗಿ ಅದು ಹುರಿಲಿಕ್ಕೆ ಆಗಲ್ಲ. ಆವಾಗ ಅದು ಹುರ್ಗಡ್ಲೆ ತಿಂದಂತಹ ಅದು ಕ್ರಿಸ್ಪ್ನೆಸ್ಸು ಇರಲ್ಲ. ಸೊ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ರಿ. ಇದಕ್ಕೊಂದು ಸ್ವಲ್ಪ ನಾನು ಅರಿಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮತ್ತೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಾರದ ಪುಡಿಯನ್ನು ಹಾಕಲ್ಲ. ನಾವೆಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ಮಳೆಗಾಲದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇವನ್ನ ಪಾಪ ಮಾರ್ಲಿಕ್ಕೆ ಬರ್ತಿದ್ರು. ನಾವು ತಗೊಳೋದನ್ನು ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಬಿಸಿ ಬಿಸಿಯಾಗಿ ತಿಂತಿದ್ವಿ. ಅದೇ ನೆನಪಾಯ್ತು ಇವತ್ತು. ಸೊ ಈ ಮಳೆಗಾಲದಲ್ಲಿ ನಾನು ಕೂಡ ಇದನ್ನು ಮಾಡಬೇಕು ಅಂತ ಹೇಳಿ ಇದನ್ನು ಮಾಡ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಒಮ್ಮೆ ಮನೇಲಿ, ತುಂಬ ಚೆನ್ನಾಗಿ ಬರುತ್ತೆ. ಏನೋ ಒಂಥರ ಖುಷಿಗೆ ಅನಿಸುತ್ತೆ ಮಳೆಗಾಲದಲ್ಲಿ ಈ ಥರ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ. ಇನ್ನು ನೋಡಿ, ಕಲರ್ ಚೇಂಜ್ ಆಗಿದೆ, ಸಿಪ್ಪೆ ಕೂಡ ಮೇಲಿಂದ ಬಂತು ಅಂದರೆ ಇದರ ಅರ್ಥ ಇದು ಆಗಿದೆ ಅಂತ. ಒಂದು ಜರಡಿ ತಗೊಂಡು ಉಪ್ಪನ್ನು ಈ ಥರ ಸಾಣಿಸ್ಕೊಳ್ಳಿ. ನೋಡಿ, ಅದ್ರ ಮೇಲೆ ಉಪ್ಪಿನ ಅಂಶ ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ, ಸೂಪರಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.